ಮುಂದೆ ಕರ್ಕರಾಶಿ ಜನ್ಮಕ್ಕೆ ಉಚ್ಚ ಗುರು ಪ್ರವೇಶದ ವಿಶೇಷ. ಸಾಮಾನ್ಯವಾಗಿ ಜನ್ಮಕ್ಕೆ ಗುರು ಬಂದಾಗ ಅಂಥ ಶುಭ ಅಂತಂತ ಏನು ಹೇಳಿಲ್ಲ, ಕೇಂದ್ರದಲ್ಲಿ ಗುರು ಇದ್ದರೂ ಕೂಡ. ಆದರೂ ಅದು ಅಂಥ ಬಾಧಕ ಅಲ್ಲ. ಕೆಲಸ ಕಾರ್ಯಗಳ ಒತ್ತಡಗಳು ಜಾಸ್ತಿ ಆಗ್ತದೆ. ಕೆಲವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗಿ ಕೆಲವು ಬ್ರೈನ್ಗೆ ಮತ್ತು ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಆದರೆ ಅದು ಇಟ್ ಈಸ್ ಓನ್ಲಿ ಒಂದು ಸೂಚನೆ ಅಷ್ಟೇ. ಹಾಗಾಗಿ ಕರ್ಕರಾಶಿಗೆ ಗುರು ಪ್ರವೇಶ ಮಾಡಿದ್ರೆ ಅಥವಾ ಯಾವುದೇ ಜನ್ಮರಾಶಿಗೆ ಗುರು ಪ್ರವೇಶ ಮಾಡಿದರೆ ಇತರೆ ಗ್ರಹರಂತೆ ದೋಷಕರ ಅಲ್ಲ. ಆದರೂ ಕೂಡ ಅದನ್ನು ಪೂರ್ತಿ ಶುಭ ಅಂತಂತ ಗೋಚಾರದಲ್ಲಿ ಹೇಳಿಲ್ಲ. ಹಾಗಾಗಿ ಒಂದು ರೀತಿಯ ಒತ್ತಡ ಇರ್ತದೆ, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರ್ತದೆ. ಹಾಗಾಗಿ ಅದನ್ನು ನೀವು ನಿಭಾಯಿಸಿಕೊಂಡು ಮುಂದೆ ಹೋಗಬೇಕು. ಗುರುವಿನ ಅನುಕೂಲದ ಕೇಂದ್ರದಲ್ಲಿ ಕರ್ಕವು ಉಚ್ಚ ಕೇಂದ್ರ. ನೀವು ಸ್ವಲ್ಪವೇ ಮಾಡ್ತಕ್ಕಂತಹ ಪ್ರಯತ್ನವೂ ಕೂಡ ಅಧಿಕವಾಗಿರತಕ್ಕಂತಹ ಅನುಕೂಲಗಳಿಗೆ ಕಾರಣವಾಗುವ ಸಾಧ್ಯತೆಗಳು ನೀವು ಕಾಣ್ತೀರಿ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಷ್ಟೇನೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ತ್ರೀಯರಿಗೆ ಅಧಿಕಾರ ಪ್ರಾಪ್ತಿ, ಧನ ಮಾನ ಪ್ರಾಪ್ತಿ, ಶುಭ ಕಾರ್ಯಗಳಲ್ಲಿ ಪ್ರಗತಿ, ಸಂಬಂಧಗಳಲ್ಲಿ ಪ್ರಗತಿ, ಈ ರೀತಿಯೆಲ್ಲ ಒಳ್ಳೆಯ ಫಲಗಳಿದೆ. ವೈದ್ಯರಿಗೆ ವಿಶೇಷವಾಗಿರ್ತಕ್ಕಂತಹ ತಿಂಗಳು ಶುರು ಆಗಿದೆ. ಜೂನ್ ತಿಂಗಳು ಕರ್ಕರಾಶಿಯವರಿಗೆ, ಸಿಂಹರಾಶಿಯವರಿಗೂ ಕೂಡ. ಸೊ ಇದೆಲ್ಲವೂ ಕೂಡ ಆಯಾ ವರ್ಗದಲ್ಲಿ ಇರತಕ್ಕಂಥ ಜನರಿಗೆ ಅನುಭವಕ್ಕೆ ಬರ್ತದೆ. ನೀವು ಕೂಡ ಕರ್ಕರಾಶಿಯವರು ಈಶ್ವರನ ಆರಾಧನೆಯನ್ನು ಮತ್ತು ಗುರುಗಳ ಸನ್ನಿಧಾನದ ಸೇವೆಯನ್ನು ವಿಶೇಷವಾಗಿ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು.